ಪ್ರಿಯರೇ ನಮಸ್ಕಾರ, ವಂದನೆಗಳು. ಯೇಸು ಕ್ರಿಸ್ತನ ದಿವ್ಯವಾದ ಹೆಸರಿನಲ್ಲಿ ನಾನೆಲ್ಲರನ್ನು ಕೂಡ ವಂದಿಸ್ತಾ ಇದ್ದೇನೆ. ಮತ್ತೊಂದು ಎಪಿಸೋಡ್ಗೆ ಬಂದಿದ್ದೇವೆ. ಇವತ್ತು ಪ್ರಕಟಣೆ ಗ್ರಂಥ 4 ಮತ್ತು 5ನೇ ಅಧ್ಯಾಯಗಳನ್ನು ನಾವು ಧ್ಯಾನಿಸಲಿದ್ದೇವೆ. ಒಂದ್ಸಲ ನಾವು ಈ ರೆವಲ್ಯೂಷನ್ ಬಗ್ಗೆ ಬ್ಲೂ ಪ್ರಿಂಟ್ ನೋಡೋಣ. ಕ್ಲಿಯರ್ ಇವೆಂಟ್ಸ್, 7 ಸ್ಪಷ್ಟ ಘಟನೆಗಳು. ಈ 7 ಘಟನೆಗಳಲ್ಲಿ ನಾವು ನೋಡ್ತೇವೆ, ಮೊದಲ 3 ಅಧ್ಯಾಯಗಳಲ್ಲಿ ನಾವು ಯೇಸು ಕ್ರಿಸ್ತನು 7 ಸಭೆಗಳನ್ನು ಉದ್ದೇಶಿಸಿ ಬರೆದಂಥ ಒಂದು ಅಧ್ಯಾಯಗಳನ್ನು ನಾವು ಲಾಸ್ಟ್ ಎಪಿಸೋಡ್ದಲ್ಲಿ ನೋಡಿದ್ದೇವೆ. ಇವತ್ತು ನಾವು 4 ಮತ್ತು 5ರಲ್ಲಿ ಪರಲೋಕದಲ್ಲಿರುವ ಸಭೆಯ ಬಗ್ಗೆ, ಅಂದರೆ ಪರಲೋಕದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಸಿಂಹಾಸನ ಆಸೀನನಾದಂಥ ಘಟನೆಗಳನ್ನು ನಾವು ಕಾಣಲಿದ್ದೇವೆ. ಅದಾದ ನಂತರ ಪ್ರಕಟಣೆ 6ರಿಂದ 18ರವರೆಗೆ, 6ನೇ ಅಧ್ಯಾಯದಿಂದ ಆಲ್ ದ ವೇ 18ರವರೆಗೆ ಮಹಾ ಸಂಕಟ ಕಾಲ, ದ ಗ್ರೇಟ್ ಟ್ರಿಬ್ಯುಲೇಷನ್ ಅನ್ನೋ ಆ ಕಾಲವನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ನಾವು ನೋಡಲಿದ್ದೇವೆ. 19ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ 2ನೇ ಬರೋಣ. ಅದಾದ ನಂತರ 1000 years ದ ಮಿಲೇನಿಯಮ್ ಅಂತೇವೆ. ಅದಾದ ನಂತರ ಕ್ರಿಸ್ತನು ಮಿಲೇನಿಯಮ್ ಅಂದರೆ ಭೂಮಿಯ ಮೇಲೆ ಯೇಸು ಕ್ರಿಸ್ತನ ಒಂದು ಆಳ್ವಿಕೆಯನ್ನು ಕಾಣ್ತೇವೆ. ಅದಾದ ನಂತರ ವೈಟ್ ಥ್ರೋನ್ ಜಡ್ಜ್ಮೆಂಟ್, ಬೆಳ್ಳಿಯ ಸಿಂಹಾಸನದ ನ್ಯಾಯ ತೀರ್ಪು. ಅದಾದ ನಂತರ ಹೊಸ ಆಕಾಶ ಮತ್ತು ಹೊಸ ಭೂಮಿಗಳನ್ನು ನಾವು ಪ್ರಕಟಣೆಯಲ್ಲಿ ಕಾಣಲಿದ್ದೇವೆ. ಇವತ್ತು ನಾವು 4 ಮತ್ತು 5ನೇ ಅಧ್ಯಾಯಗಳನ್ನು ನಾವು ಕಾಣಲಿದ್ದೇವೆ. ನಾವು 4 ಮತ್ತು 5ನೇ ಅಧ್ಯಾಯದಲ್ಲಿ ನಮಗೇನು ಕಾಣ್ತೈತೆ ಅಂದರೆ, ಮುಖ್ಯವಾಗಿ ಸಿಂಹಾಸನ ಎಂಬ ಪದ ನಾವು ಕಾಣ್ತೇವೆ, ದ ಥ್ರೋನ್. ಇಲ್ಲಿ ನಾವು ಒಂದು ಸಲ ನೋಡಿದಾಗ 46 ಸಾರಿ, ಪ್ರಕಟಣಾ ಗ್ರಂಥ 46 ಸಾರಿ ಥ್ರೋನ್ ಎಂಬ ಈ ಪುಸ್ತಕದಲ್ಲಿ 46 ಸಾರಿ ಥ್ರೋನ್ ಅಥವಾ ಸಿಂಹಾಸನ ಎಂದು ಉಲ್ಲೇಖಿಸಲಾಗಿದೆ. ಮತ್ತು ಪ್ರಕಟಣೆ 4ನೇ ಅಧ್ಯಾಯದಲ್ಲಿ ಇವತ್ತು ನಾವು ಧ್ಯಾನ ಮಾಡುವ ಒಂದು ಅಧ್ಯಾಯದಲ್ಲಿ 13 ಸಾರಿ ದ ಥ್ರೋನ್ ಬಳಸಲಾಗಿದೆ. ಅದಾದ ನಂತರ 5ನೇ ಅಧ್ಯಾಯದಲ್ಲಿ 5 ಬಾರಿ ಸಿಂಹಾಸನ ಎಂಬ ಪದವನ್ನು ಆರಿಸಲಾಗಿದೆ. ಸೊ ಇದು ಬಹಳ ಮುಖ್ಯವಾದ ಪದ, ಏಕೆಂದರೆ ನಾವು ಮುಂದಿನ ಈ ಒಂದು ಸ್ಲೈಡ್ಸಲ್ಲಿ ನಾವು ನೋಡಲಿದ್ದೇವೆ. ಪ್ರಕಟಣೆ 4 ಮತ್ತು 5ರಲ್ಲಿ ವಿಶೇಷವಾಗಿ ಹೋಲಿಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಚಾಪ್ಟರ್ 4 ಆ್ಯಂಡ್ ಚಾಪ್ಟರ್ 5 ನಾವು ನೋಡಿದಾಗ, 4ನೇ ಅಧ್ಯಾಯದಲ್ಲಿ ತಂದೆಯಾದ ದೇವರು ಸಿಂಹಾಸನಾರೂಢನಾಗಿದ್ದಾನೆ ಮತ್ತು ತಂದೆಯಾದ ದೇವರನ್ನು ಪರಲೋಕದ ಸಮೂಹವೆಲ್ಲವೂ ಕೂಡ ಸೃಷ್ಟಿಕರ್ತನನ್ನಾಗಿ ತಂದೆಯಾದ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ನಾವು 5ನೇ ಅಧ್ಯಾಯವನ್ನು ನಾವು ನೋಡಿದಾಗ, ಪರಲೋಕವೆಲ್ಲವೂ ಕೂಡ ಯೇಸು ಕ್ರಿಸ್ತನನ್ನು ಕುರಿಮರಿಯಾಗಿ ತಂದೆಯೊಡನೆ ಆರಾಧನೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇವರಿಬ್ಬರೂ ಕೂಡ, ತಂದೆಯಾದ ದೇವರು ಮತ್ತು ಕುರಿಮರಿಯು ಯೇಸು ಕ್ರಿಸ್ತನು, ಆ 4 ಜೀವಿಗಳ ಮುಖಾಂತರ 24 ಹಿರಿಯರು, ಅಸಂಖ್ಯಾತ ದೇವದೂತರು ಎಲ್ಲರೂ ಸೇರಿ ಪರಲೋಕದಲ್ಲಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಒಂದು ವಿಷಯ ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೇನೆ, ಏನಂದರೆ ಪರಲೋಕ ಅನ್ನೋದು ಅದು ನಿಜವಾದ ಒಂದು ಸ್ಥಳವಾಗಿದೆ. ಇದು ನಿಜವಾಗಿ ಅಸ್ತಿತ್ವವಾದಂಥ ಒಂದು ಸ್ಥಳವಾಗಿದೆ. ದಿಸ್ ಈಸ್ ಅ ಟ್ರೂ ರಿಯಲ್ ಪ್ಲೇಸ್. ಇದು ಕಾಲ್ಪನಿಕವಾಗಿ ಏನೋ ಆಲೋಚನೆ ಪಟ್ಟು ನಾನು ಹೇಳ್ತಾ ಇಲ್ಲ, ಇದು ನಿಜವಾದ ಒಂದು ಸ್ಥಳವಾಗಿದೆ. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮ ಆರಿಸಿಕೊಂಡಂಥ ತೊಳೆದಂಥ ಪ್ರತಿಯೊಬ್ಬರು ಕೂಡ ನಾವು ಪರಲೋಕದಲ್ಲಿ ನಾವು ಸೇರರಾಗಿದ್ದೇವೆ. ಪ್ರಕಟಣೆ 4:1ರಲ್ಲಿ ಹೀಗೆ ಬರೆಯಲಾಗಿದೆ, ಏನಂದರೆ, ಅಲ್ಲಿಗೆ ಏರಿ ಬಾ, ನಾನು ಮುಂದೆ ಬರುವುದನ್ನು ನಾನು ತೋರಿಸ್ತೇನೆ. ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು. ಯೋಹಾನನಿಗೆ ಈ ದರ್ಶನ ಕಾಣಿಸಿತು. ಆ ಒಂದು ದಿನದಲ್ಲಿ ಯೋಹಾನನು ಈ ದರ್ಶನವನ್ನು ಆತನು ಕಾಣ್ತಾನೆ. 4ನೇ ಅಧ್ಯಾಯ 2ನೇ ವಚನದಲ್ಲಿ, ಈಗ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಮತ್ತೊಂದು ಸಲ ನಾವು ನೋಡಿದ್ದೇವೆ ಸಿಂಹಾಸನ. ದಿಸ್ ಈಸ್ ಅ ಎಪಿಕ್ ಸೆಂಟರ್. ಇಲ್ಲಿಂದಲೇ ಭೂಮಿ ಆಕಾಶಗಳಾಗಬೇಕಾದ್ದೆಲ್ಲವೂ ಕೂಡ ಇಲ್ಲಿಂದಲೇ ಅವು ಬರಬೇಕಾಗಿದೆ. ಎವ್ರಿ ಆರ್ಡರ್ ವಿಲ್ ಪಾಸ್ ಫ್ರಮ್ ದಿಸ್ ಥ್ರೋನ್. ದಿಸ್ ಈಸ್ ದಿ ಸೆಂಟರ್ ಆಫ್ ದಿಸ್ ಯೂನಿವರ್ಸ್. ಲೋಕಕ್ಕೆ ಈ ಸೆಂಟರ್ ಆದ ಯೂನಿವರ್ಸ್ ಯಾವುದು ಅಂದರೆ ಪರಲೋಕದಲ್ಲಿರುವಂಥ ಸಿಂಹಾಸನ. ಇಲ್ಲಿ ಪರಲೋಕದಲ್ಲಿ ಒಂದು ಸಿಂಹಾಸನ ಇತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಅದಾದ ನಂತರ 4ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು, ಒಂದು ಬಿಲ್ಲನ್ನು, ರೇನ್ಬೋವನ್ನು ನಾವು ಕಾಣ್ತೇವೆ. ದಿಸ್ ಈಸ್ ಒನ್ ಆಫ್ ದಿ ಬ್ರೈಟೆಸ್ಟ್ ಥ್ರೋನ್. ಈ ಥ್ರೋನ್ ಕಡೆ ನಾವು ನೋಡ್ತೇವೆ, ಬ್ಯಾಕ್ಗ್ರೌಂಡ್ದಲ್ಲಿ ಈ ಮುಗಿಲು ಬಿಲ್ಲಿತ್ತು. ದೇರ್ ವಾಸ್ ಅ ರೇನ್ಬೋ ಅರೌಂಡ್ ದ ಥ್ರೋನ್, ಅಪಿಯರೆನ್ಸ್ ಲೈಕ್ ಎನ್ ಎಮ್ರಾಲ್ಡ್.
ಅಂತ 4ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಕಾಣ್ತೇವೆ. ಇದಾದ ನಂತರ 4ನೇ ಅಧ್ಯಾಯ 4ನೇ ವಚನದಲ್ಲಿ ಅರೌಂಡ್ ದ ಥ್ರೋನ್ ದೇರ್ ವರ್ 24 ಥ್ರೋನ್ಸ್, ಸಿಂಹಾಸನವಿದೆ, ರೇನ್ಬೋ ಇದೆ. ಅದಾದ ನಂತರ ನಾವಿಲ್ಲಿ ನೋಡ್ಬೋದು 24 ಹಿರಿಯರು ಸಿಂಹಾಸನದ ಮೇಲೆ ಅವರು ಕೂಡ ಕೂತಿದ್ದರು. 24 ಮಂದಿ ಬೈಬಲ್ ಪಂಡಿತರು ಹೇಳ್ತಾರೆ, 24 ಮಂದಿ ಅಂದರೆ 12 ಮಂದಿ ಹಳೆ ಒಡಂಬಡಿಕೆಯಿಂದ, 12 ಹಿರಿಯರು ಹೊಸ ಒಡಂಬಡಿಕೆಯಿಂದ ದೇವರು ಆರಿಸಿಕೊಟ್ಟಂಥ ಜನರಿಗಾಗಿ ನಿರ್ಮಿಸಿದಂಥ ಈ ಒಂದು ಸಿಂಹಾಸನದ ಮೇಲೆ ಅವರು ಕೂತಿದ್ದರು ಅಂತ 4ನೇ ಅಧ್ಯಾಯ 4ನೇ ವಚನ ನಾವು ಕಾಣ್ತೇವೆ. ಈ ಒಂದು ಸ್ಪೆಕ್ಟ್ಯಾಕ್ಯುಲರ್ ದೃಶ್ಯವನ್ನು ನಾವು ನೋಡ್ತೇವೆ. 4:5 ಸಿಂಹಾಸನದಲ್ಲಿ ಒಂದು ಇಟ್ಸ್ ಲೈಕ್ ಅ ಗ್ಲಾಸ್ ಆಗಿ ಗಾಜಿನ ಸಮುದ್ರವಿದ್ದ ಹಾಗೆ ಒಂದು ಸಮಾನವಾದ ಸಮಾನವಾದ ಗಾಜಿನ ಸಮುದ್ರವಾಗಿ ತೋರಿಸುವಂಥ ಒಂದು ಇಟ್ ವಾಸ್ ಅ ಸರ್ಫೇಸ್, ಪ್ಲೇನ್ ಸರ್ಫೇಸ್ ಒಂದಿತ್ತು. ಅದಾದ ನಂತರ ನಾವಿಲ್ಲಿ ನೋಡ್ತೇವೆ, ಇಲ್ಲಿ ಗುಡುಗುಗಳು, ಮಿಂಚುಗಳು, ಆಮೇಲೆ ವಾಯ್ಸಸ್, ವಾಣಿಗಳು, ಇವೆಲ್ಲ ಕೂಡ ಈ ಸಿಂಹಾಸನದ ಮುಂದೆ ಇಟ್ಸ್ ಲೈಕ್ ಅನ್ ಎಲೆಕ್ಟ್ರಿಫೈಯಿಂಗ್ ಸಿಚುವೇಶನ್. ಸೊ ಸಿಂಹಾಸನದ ಮುಂದೆ ಆ ಒಂದು ಗುಡುಗು ಮಿಂಚುಗಳಿದ್ದವು. ಮತ್ತು ಇಲ್ಲಿ 7 ಸ್ತಂಭಗಳು, ನಾವು 7 ಸ್ತಂಭಗಳಿದ್ದವು. ಅವು ದೇವರ 7 ಆತ್ಮಗಳು. ಇದು ಪರಿಶುದ್ಧಾತ್ಮನನ್ನು ಸೂಚಿಸ್ತದೆ. 7 ಒಂದು ಪರಿಪೂರ್ಣದ ಒಂದು ಸಂಖ್ಯೆ. ಸೊ ತಂದೆಯಾದ ದೇವರನ್ನು ನೋಡ್ತೇವೆ. ಪರಿಶುದ್ಧಾತ್ಮನು ಅಂದರೆ 7 ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇದಾದ ನಂತರ ಸಿಂಹಾಸನದ ಸುತ್ತಲೂ ಸಮೀಪವಿದ್ದ 4 ಜೀವಿಗಳು ನಾವು ಕಾಣ್ತೇವೆ. 4ನೇ ಅಧ್ಯಾಯ 6-7 ಸಿಂಹಾಸನದ ಮಧ್ಯದಲ್ಲಿ 4 ಕಡೆ 4 ಜೀವಿಗಳಿದ್ದವು. ಸೊ ಈ 4 ಜೀವಿಗಳು ಗ್ರೀಕ್ ಭಾಷೆಯಲ್ಲಿ ದೇ ಆರ್ ದ ಚೆರೋಬಿಮ್ಸ್. ಇವು ವಿಶೇಷ ತರಹವಾದ ಒಂದು ಏಂಜಲ್ಸ್. ನಾವು ನೋಡ್ತೇವೆ, ಈ ಒಂದೊಂದು ಏಂಜಲ್ಗೆ 4 ಥರದ ಮುಖಗಳಿದ್ದಾವೆ. ಸೊ ಒಂದೊಂದು ಮುಖ ನಾವು ನೋಡ್ತೇವೆ. ಒನ್ ಲುಕ್ಸ್ ಲೈಕ್ ಎನ್ ಲಯನ್, ಮೊದಲನೇ ಜೀವಿ ಸಿಂಹದಂತಿತ್ತು, 2ನೇದು ಹೋರಿ ಅಂತಿತ್ತು, 3ನೇದು ಮನುಷ್ಯನಂತೆ ಕಾಣ್ತಿತ್ತು, 4ನೇದು ಗರುಡ ಪಕ್ಷಿ ಅಂತ ಆಗ್ತಾಯಿತ್ತು. ಇವುಗಳಾದ ಮೇಲೆ ಕಣ್ಣುಗಳನ್ನು ಕೂಡ ನೀವು ನೋಡ್ಬೋದು. ಈ 4 ಜೀವಿಗಳು ಈ ಒಂದು ಸಿಂಹಾಸನದ ಮುಂದೆ ನಿಂತು ದಿನನಿತ್ಯ ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತನನ್ನು ಪರಿಶುದ್ಧನು 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 ಅಂತ ಯಾವಾಗಲೂ ಕೂಡ ನಿತ್ಯವಾಗಿ ಅವರು ಹೊಗಳ್ತಾ ಇದ್ದರು, ಆರಾಧನೆ ಮಾಡ್ತಾ ಇದ್ದರು. ನಾವು ಮೊದಲನೇ ಜೀವಿ ನೋಡಿದಾಗ ಸಿಂಹ ಅಂದರೆ ಇದು 4 ಸುವಾರ್ತೆಗಳಿಗೆ ಒಂದು ಗುರುತಾಗಿದೆ. ಸಿಂಹ ಯೇಸು ಕ್ರಿಸ್ತನು ಮ್ಯಾಥ್ಯೂಸ್ ಗಾಸ್ಪಲ್ನಲ್ಲಿ ಮತ್ತೇನು ಬರೆದ ಸುವಾರ್ತೆಯಲ್ಲಿ ಸಿಂಹವನ್ನು ಯೇಸು ಕ್ರಿಸ್ತನು ಆತನು ಒಂದು ಸಿಂಹದಂತೆ ರಾಜನಾಗಿ ತೋರಿಸಿದ್ದಾನೆ. ಮತ್ತು 2ನೇದ ನಾವು ನೋಡ್ತೇವೆ ಹೋರಿಯಂತೆ, ಮಾರ್ಕನ ಗಾಸ್ಪಲ್ಗೆ ಅದು ಹೋಲಿಕೆ ಆಗ್ತದೆ ಆ್ಯಸ್ ಅ ಸರ್ವೆಂಟ್. 3ನೇದು ಮನುಷ್ಯನ ಕುಮಾರನಂತೆ ಆ್ಯಸ್ ಅ ಮ್ಯಾನ್ ಆಫ್ ಗಾಡ್ ಆಗಿ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. 5ನೇದಾಗಿ ಹಾರುವ ಗರುಡೆ, ಇದು ಯೋಹಾನನ ಬರೆದ ಸುವಾರ್ತೆಗೆ ನಾವು ಸೂಚಕವಾಗಿ ನಾವು ಕಾಣಬಹುದು. ನಾವಿಲ್ಲಿ ಒಂದು ಕೊನೆಯದಾಗಿ ನೋಡುವುದಾದರೆ ನಾವು ಈ ಟೋಟಲ್ ಪಿಕ್ಚರನ್ನು ನೋಡ್ಬೋದು. ಇಲ್ಲಿ ಸಿಂಹಾಸನವಿದೆ. ಸಿಂಹಾಸನದಲ್ಲಿ ಇವೆಲ್ಲ ಕೂಡ ಸ್ಫಟಿಕದಂತೆ ಈ ಒಂದು ಗಾಜಿನ ಒಂದು ಸ್ಫಟಿಕ, ಇಲ್ಲಿ ವಾಣಿಗಳು, ಗುಡುಗುಗಳು ಎಲ್ಲವೂ ಕೂಡ ಬರ್ತಾ ಇದ್ದಾವೆ. ಇಲ್ಲಿ 4 ಜೀವಿಗಳು ಈಗಲೇ ಎಕ್ಸ್ಪ್ಲೇನ್ ಮಾಡಿದಂಗೆ ಇದ್ದಾವೆ. ಇದರ ನೆಕ್ಸ್ಟ್ ಸರ್ಕಲ್ದಲ್ಲಿ ದೇವರ 7 ಆತ್ಮಗಳು, ಪರಿಶುದ್ಧಾತ್ಮ ದೇವರನ್ನು ನಾವು ಕಾಣಬಹುದು. ಇದಾದ ನಂತರ 24 ಎಲ್ಡರ್ಸ್, ಹಿರಿಯರು ಆತನಿಗೆ ಅಡ್ಡ ಬಿದ್ದು ದೇವರನ್ನು ಆರಾಧನೆ ಮಾತಾಡ್ತಾ ಇದ್ದಾರೆ. ಕೊನೆಯ ಒಂದು ರಿಂಗ್ ಏನಿದೆ, ಇದು ಅಸಂಖ್ಯಾತ ದೇವದೂತಗಳು, ಅನೇಕ ಸಾವಿರ ದೂತಗಳು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾವೆ. ಈಗ ನಾವು 4ನೇ ಅಧ್ಯಾಯ ನೋಡಿದ್ದೇವೆ. 5ನೇ ಅಧ್ಯಾಯದಲ್ಲಿ ನಾವು ತಂದೆಯ ಯೇಸು ಕ್ರಿಸ್ತನನ್ನು ನಾವು ಕಾಣ್ತೇವೆ. ಈ ಒಂದು ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡಿದಾಗ 5ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಸಿಂಹಾಸನದಲ್ಲಿ ಜೀವಿಗಳು, ಆ 4 ಜೀವಿಗಳು, ಅದಾದ ನಂತರ ಸುತ್ತಲೂ ಬಹುಮಂದಿ ದೇವದೂತರು, ಅದಾದ ನಂತರ ಅಸಂಖ್ಯಾತ ಕೋಟ್ಯಾನಿಕೋಟ ಲಕ್ಷೋಪಕಾರಿ ದೇವದೂತರೆಲ್ಲರೂ ಕೂಡ ಅವರೇನು ಹೇಳ್ತಾ ಇದ್ದಾರೆ, 12ನೇ ವಚನ, ವಧಿತನಾದ ಕುರಿಮರಿ ಆತನಿಗೆ ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳು ಆಗಲಿ ಅಂತ ಅವರು ದಿನನಿತ್ಯ
ಪ್ರತಿ ಸೆಕೆಂಡ್ ಕೂಡ ಆರಾಧನೆ ಮಾಡ್ತಾ ಇದ್ದಾರೆ. ಅದೇ ಆಕಾಶದ ಮೇಲೆ ದೇವರಿಗೆ ಆ ಸಿಂಹಾಸನದ ಮೇಲೆ ಆಸೀನನಾದವನಿಗೆ 13ನೇ ವಚನದಲ್ಲಿ ಸಿಂಹಾಸನನಾಥನಿಗೂ ಯಜ್ಞದ ಕುರಿದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಆಧಿಪತ್ಯ ಯುಗ ಯುಗಾಂತರದಲ್ಲಿ ಆಗಲಿ ಅಂತ ದೇವರನ್ನು ಇವರೆಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ. ನನ್ನ ಪ್ರಾರ್ಥನೆ ಕೂಡ ನೀವು ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತನನ್ನು, ಪರಿಶುದ್ಧಾತ್ಮನನ್ನು, ತ್ರಿಯೇಕ ದೇವನನ್ನು ಯಾವಾಗಲೂ ಕೂಡ ಆರಾಧನೆ ಮಾಡಿ. ಅದಕ್ಕಂದರೆ ವಿ ಆರ್ ಎಕ್ಸಿಸ್ಟೆಡ್ ಟು ವರ್ಷಿಪ್ ದ ಲಾರ್ಡ್. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ವಿ 4ನೇ ಅಧ್ಯಾಯ, ಅದು ತಂದೆಯಾದ ದೇವರು ಸೃಷ್ಟಿಕರ್ತನಾಗಿ ಪರಲೋಕ ಆರಾಧನೆ ಮಾಡ್ತಾ ಇದ್ದಾರೆ. 5ನೇ ಅಧ್ಯಾಯದಲ್ಲಿ ಕುರಿಯಾತನು ಯೇಸು ಕ್ರಿಸ್ತನು, ನಿನಗಾಗಿ ನನಗಾಗಿ ಪ್ರಾಣ ಕೊಟ್ಟ ಯೇಸು ಕ್ರಿಸ್ತನು, ಆತನು ನಮಗಾಗಿ ತೀರಿಕೊಂಡದಕ್ಕಾಗಿ ಪರಲೋಕದಲ್ಲೆಲ್ಲರೂ ಕೂಡ 24 ಹಿರಿಯರು ತಮ್ಮ ಕಿರೀಟಗಳನ್ನಿಟ್ಟು, ದೇವದೂತರು ಮತ್ತು 4 ಜೀವಿಗಳು ಮತ್ತು ಎಲ್ಲ ಪರಲೋಕದ ಸಮೂಹವೆಲ್ಲವೂ ಕೂಡ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ನಾವು ಸತ್ತು ಹೋದಾಗ ಅಥವಾ ಯೇಸು ಕ್ರಿಸ್ತನು ಮತ್ತೆ ಮಧ್ಯಾಕಾಶಕ್ಕೆ ಬಂದಾಗ ನಾವೆಲ್ಲರೂ ಕೂಡ ಈ ಸ್ಥಳದಲ್ಲಿ ಹೋಗಿ ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತನನ್ನು, ಪರಿಶುದ್ಧಾತ್ಮನನ್ನು ನಿತ್ಯತ್ವದಲ್ಲಿ ನಾವು ಆರಾಧನೆ ಮಾಡಲಿದ್ದೇವೆ. ಪ್ರಿಯರೇ, ಈ ಒಂದು ಪ್ರಕಟಣೆ ಗ್ರಂಥದ ಮೂಲಕ ನಿಮಗೆ ಆಶೀರ್ವಾದವಾಗಲಿ. ನೀವು ಮುಂದಿನ ದಿನಗಳಲ್ಲಿ ಮತ್ತೊಂದು ವೀಡಿಯೋಸ್ಗಳು ನೋಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ದಯಮಾಡಿ ಈ ವಿಡಿಯೋನನ್ನು ಕಳಿಸ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಯಾವಾಗಲೂ ಕೂಡ ಆಶೀರ್ವಾದ ಮಾಡಲಿ. ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತನನ್ನು, ಪರಿಶುದ್ಧಾತ್ಮನ ಸದಾಕಾಲ ದೇವರನ್ನು ಆರಾಧನೆ ಮಾಡಿರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. God bless your families. God bless you.